ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಅನ್ನ ಉಳಿದಿರೋದ್ರಿಂದ ಏನು ಮಾಡೋದಂತ ನಾನು ತೋರಿಸ್ತೀನಿ. ಪಾಲಕ್ ಸೊಪ್ಪು ಹಾಕಿ ಅನ್ನ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನು. ನೋಡಿ, ಅನ್ನ ಈ ಥರ ನೀವು ಸಣ್ಣದಾಗೆ ಈ ಥರ ಪುಡಿ ಪುಡಿ ಮಾಡಿ ಇಟ್ಕೋಬೇಕು ಅನ್ನ ಫಸ್ಟೇ. ಇವಾಗ ನೋಡಿ, ಪಾಲಕ್ ಸಣ್ಣಗೆ ಕಟ್ ಮಾಡಿದ್ದೀನಿ. ಇದು ಹೇಗೆ ಒಗ್ಗರಣೆ ಹಾಕೋದಂತ ನಾನು ತೋರಿಸ್ತೀನಿ, ಏನೇನು ಹಾಕ್ಬೇಕಂತ ತೋರಿಸ್ತೀನಿ. ಪಾಲಕ್ ಸೊಪ್ಪು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ನೀವು ಜಾಸ್ತಿ ಪಾಲಕ್ ಸೊಪ್ಪು ಯೂಸ್ ಮಾಡಿ. ಇವಾಗ ನಾನು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು. ಅದಕ್ಕೆ ನಾವು ಒಂದು 2-3 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಉಳಿದಿರೋ ಅನ್ನ ಅಲ್ವಾ, ಅದಕ್ಕೆ ತುಂಬ ಟೇಸ್ಟ್ ಆಗಬೇಕಂದ್ರೆ ಸ್ವಲ್ಪ ಎಣ್ಣೆ ಮುಂದಿರಬೇಕು. ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಗಮ್ ಅಂತ ಟೇಸ್ಟ್ ಕೊಡುತ್ತೆ ಅದು. ಕಾಯ್ದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಇವಾಗ ನಾನು 1-2 ಎಸಳು ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ 1-2 ಬೆಳಕಷ್ಟು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೆ ನಾನು, ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಈರುಳ್ಳಿ, ಒಂದು ದಪ್ಪ ಇರೋದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಸ್ವಲ್ಪ ಬಿಡೋಣ. ನೋಡಿ, ಇವಾಗ ಸ್ವಲ್ಪ ಇದು ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ. ಇವಾಗ ನಾವು 1-2 ಟೊಮೊಟೊ ತೊಗೊಂಡಿದ್ದೀವಿ. 2 ಟೊಮೊಟೊ ಹಾಕಬೇಕು, ಯಾಕಂದರೆ ಟೊಮೊಟೊ ಹಾಕಿದ್ರೇ ತುಂಬ ಟೇಸ್ಟ್ ಬರೋದು. 2 ಟೊಮೊಟೊ ಇದನ್ನು ಸ್ವಲ್ಪ ಈ ಥರ ಬೇಯಿಸಿಡೋಣ. ಸ್ವಲ್ಪ 1 ಚಮಚೆಯಷ್ಟು, 1 ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಕರಗಿಬಿಡೋಣ. ಸ್ವಲ್ಪ ಟೊಮೊಟೊ ಕರಗಲಿ ಅಂತ. ಟೊಮೊಟೊ ಕರಗಿದ್ರೇ ಸೂಪರಾಗಿರೋದು. ಇವಾಗ 1 ನಿಮಿಷ ಆಗಿದೆ ಇದು. ಇವಾಗ ನಾನು ಇದಕ್ಕೆ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಹಾಕಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ 1-2 ನಿಮಿಷ ಮುಚ್ಚಿಬಿಡೋಣ. ಇದರ ಮೇಲೆ ಮುಚ್ಚಿದ್ರೆ ಚೆನ್ನಾಗಿ ಸೊಪ್ಪು ಬೆಂದಿರುತ್ತೆ. ನೀರು ಏನು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಇದು ಎಣ್ಣೆ ಫ್ರೈ ಆಗಿ ಇದಕ್ಕೆ ಒಂದು ಮಿಶ್ರಣ ನೋಡಿ. ಈಗ ತೆಗೆದು ನೋಡೋಣ ಹೇಗಾಗಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿದೆ. ಈ ಥರ ಪಾಲಕ್ಕು, ಟೊಮೊಟೊ, ಈರುಳ್ಳಿ ಚೆನ್ನಾಗಿ ಬೆಂದರೆ ಅನ್ನ ಹಾಕಿ ನಾವು ಮಾಡಿದರೆ ಸೂಪರಾಗಿರುತ್ತೆ. ಇವಾಗ ಏನು ಹಾಕೋದಂತ ತೋರಿಸ್ತೀನಿ. ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, 1 ಸ್ಪೂನು ಚಿಲ್ಲಿ ಪೌಡ್ರು, ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ. 1 ಸ್ಪೂನು ಗರಂ ಮಸಾಲ, ಅವಾಗಲೇ ಉಪ್ಪು ಹಾಕಿದ್ರೆ ಇನ್ನೊಂದು ಚಿಟಿಕೆ ಉಪ್ಪು. ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ನಮಗೆ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಮಾಡಿ 1-2 ನಿಮಿಷ ಎಣ್ಣೆಯಲ್ಲಿ ಬೇಯಬೇಕು. ನೋಡಿ, ಇದು ರೆಡಿಯಾಗಿದೆ. ನಿಮ್ಗೆ ಹಂಗೇನಾರ ಗಟ್ಟಿ ಅನಿಸಿದ್ರೆ ಬೇಕಾದ್ರೆ 1-2-3 ಸ್ಪೂನಷ್ಟು ನೀವು ನೀರು ಹಾಕೋಬೋದು. ನಾನು ನೀರು ಹಾಕಿಲ್ಲ. ನಿಮಗೆ ಹಂಗೆ ಅನಿಸಿದ್ರೆ ಹಾಕ್ಕೊಳ್ಳಿ. ಮತ್ತು ನಿಮಗೆ ಕ್ರಿಸ್ಪಿಯಾಗಿ ಬೇಕಂದರೆ ಕಡಲೆಬೇಳೆ, ಕಡಲೆ ಬೀಜ, ಉದ್ದಿನಬೇಳೆ ಹಾಕೋಬೋದು. ನಾನಿದು ಟೊಮೊಟೊ ಪಾಲಕ್ ರೈಸ್ ಇರೋದಕ್ಕೆ ನಾನು ಹಾಕಿಲ್ಲ. ನಿಮ್ಗೆ ಇಷ್ಟ ಆದವರು ನೀವು ಹಾಕೋಬೋದು. ಹಸಿಮೆಣ್ಸಿಕಾಯನ್ನು ಹಾಕೋಬೋದು. ನಾನು ಇದೇ ಥರ ಮಾಡಿ ತೋರಿಸ್ತಾಯಿದ್ದೀನಿ. ನಿಮ್ಗೆ ಈ ಥರ ಬೇಕಂದರೆ ಇದನ್ನು ಮಾಡ್ಕೊಂಡು ಟಕ್ಕಂತ ರಾತ್ರಿ ಮನೇಲಿ ಅನ್ನ ಉಳಿದಿದ್ರೆ ಇದೇ ಥರ ಮಾಡ್ಕೊಂಡು ತಿನ್ನಿ. ಹೆಂಗಿರುತ್ತೆ ನೋಡಿ, ಮಸ್ತಾಗಿರುತ್ತೆ. ಸ್ವಲ್ಪ ಇದಕ್ಕೆ ಎಣ್ಣೆ ಮುಂದೆ ಹಾಕಬೇಕು. ಎಣ್ಣೆ ಕಮ್ಮಿ ಹಾಕಬಾರ್ದು. ಎಣ್ಣೆ ಕಮ್ಮಿ ಹಾಕಿದರೆ ಟೇಸ್ಟ್ ಇರೋಲ್ಲ. ಎಣ್ಣೆಯಿಂದ ಸೂಪರಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇದು ಹೆಂಗಿರುತ್ತೆ ಅಂದರೆ ಇವಾಗೇ ತಿಂದ್ಬಿಡೋಣ ಅನ್ಸಟ್ಟು ಗಮಲ ಹೊಡಿತಾ ಇದೆ. ನೀವು ಆ ಥರ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಪಾಲಕ್ ಹಾಕೋದ್ರಿಂದ ಸೂಪರಾಗಿರುತ್ತೆ. ಈ ಥರ ನೀವು ಟ್ರೈ ಮಾಡಿ ನೋಡಿ. ನೀವು ಉಳಿದಿರೋ ಅನ್ನನೇ ಅಂತಲ್ಲ, ಬಿಸಿ ಅನ್ನಕ್ಕೂ ಮಾಡ್ಕೋಬೋದು. ಯಾಕಂದರೆ ಒಂದೇ ಥರ ಉಳಿದಿರೋ ಅನ್ನ ಚಿತ್ರಾನ್ನ ಮಾಡಿಕೊಟ್ಟಿವಿ,
ಫ್ರೈಡ್ ರೈಸ್ ಮಾಡಿಕೊಟ್ಟಿವಿ ಅಂದ್ರೆ ಮಕ್ಕಳು ಇಷ್ಟಪಡಲ್ಲ, ದೊಡ್ಡವರು ಇಷ್ಟಪಡಲ್ಲ. ಡಿಫ್ರೆಂಟಾಗಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದೊಂದು ನೀವು ಟ್ರೈ ಮಾಡಿ ನೋಡಿ. ಪಾಲಕ್ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಹಾಕಿಕೊಟ್ರು ಮಕ್ಕಳು ತಿಂತಾರೆ, ದೊಡ್ಡವರು ತಿಂತಾರೆ, ಎಲ್ಲರೂ ತಿಂತಾರೆ. ನೀವು ನಮ್ಮ ವಿಡಿಯೋ ಫಸ್ಟ್ ಯಾರನ್ನ ನೋಡ್ತಾ ಇದ್ದರೆ, ನೀವು ಹೊಸಬ್ರಾಗಿದ್ದರೆ ನಮಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಹಾಕೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗುತ್ತೆ, ನೀವೇ ನೋಡ್ಬೋದು. ನೋಡಿ ಇವಾಗ ರೆಡಿಯಾಗಿದೆ. ನಾನು ತಟ್ಟೆಗೆ ಹಾಕಿ ತೋರಿಸ್ತೀನಿ. ಉಳಿದಿರೋ ಅನ್ನದಿಂದ ಪಾಲಕ್ ರೈಸು ನಾನು ಮಾಡಿದ್ದೀನಿ. ನೀವು ನೋಡಿ, ನೀವು ಟ್ರೈ ಮಾಡಿ ಮನೇಲಿ. ಅನ್ನ ಇದ್ದರೂ ಮಾಡಿ, ಇಲ್ಲಾಂದರೆ ಬಿಸಿ ಅನ್ನ ಮಾಡ್ಕೊಂಡು ಪಾಲಕ್ ಸೊಪ್ಪು ಹಾಕಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಹಾಕ್ಕೊಂಡು ತಿಂದು ನೋಡಿ. ಇವಾಗಲೇ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿರುತ್ತೆ ಇದು. ಮಾಡಿ. ಈ ಪಾಲಕ್ ರೈಸ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.